ಸರ್ಕಾರವನ್ನು ಯಾಕಂದ್ರೆ ಈಗಾಗಲೇ ರೈತರ ಸಮಸ್ಯೆ ನೀವು ನೋಡ್ತಾ ಇದ್ದೀರಿ, ಶಿಕ್ಷಣ ಸಮಸ್ಯೆ ನೋಡ್ತಾ ಇದ್ದೀರಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಎಷ್ಟು ಫೇಲ್ಯೂರ್ ಆಗಿದ್ದಾವೆ. ಗ್ಯಾರಂಟಿಗಳನ್ನ ಬಿಟ್ಟರೆ ಇನ್ನುಳಿದ ಯಾವ ಕ್ಷೇತ್ರದಲ್ಲಿ ವೀಕ್ ಆಗಿದ್ದಾರಪ್ಪ ಇವರು, ಏನು ಮಾಡಿಲ್ಲ ಕೆಲಸ, ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಮೀಡಿಯಾ, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕಾಗಿದ್ದು ಮೀಡಿಯಾ. ಆದರೆ ಎದ್ದ ತಕ್ಷಣ DKC ಅವ್ರು ತೊಗೊಳ್ಳೋದು, ಅವ್ರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ತೊಗೊಂಡು ಬೆನ್ನತ್ತದೆ ಮತ್ತು ಬದ್ದಾಯ್ತು ರೀ, ತೊಗೊಂಡು ಹೋಗ್ತಾರೆ ರೀ BJPಗೆ ಅಂತೇಳಿ. ಇವೆಲ್ಲನೂ ನೋಡಿದಾಗ ನಮ್ಮ ಮೀಡಿಯಾನು ಯಾಕಪ್ಪ ಹಿಂಗೆ ಮಾಡ್ತಾಯಿದೆ ಅಂತ ಒಂದು ಸಮಸ್ಯೆ ಕಾಡ್ತಿರುತ್ತೆ ಯಾವಾಗಲೂ. ಯಾಕಂದ್ರೆ ಮೀಡಿಯಾಕ್ಕೆ ವಿಷಯಗಳು ಬೇಕು. ಹೌದು, ದಿನನಿತ್ಯ ಹೊಸ ವಿಷಯ ಹುಡುಗ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ದ ವಿಷಯಗಳನ್ನ ನಾವು ಇತ್ತಿ ಮಾಡಬೇಕು, ಹೇಳಬೇಕಾಗ್ತದೆ ಅಂತೇಳಿ. ಮತ್ತು ಅದು ಜನ ನೋಡಬೇಕು ಅನ್ನೋಂಥ ಒಂದು ಆಸಕ್ತಿನೂ ಇರ್ತದೆ ಪ್ರತಿಯೊಬ್ಬಗೆ. TRP ಹೆಚ್ಚಾಗೋ ಸಲುವಾಗಿ, ವಿಡಿಯೋ ನಮ್ಮ ವ್ಯೂಸ್ ಹೆಚ್ಚಾಗಿ, ಮತ್ತೇನೋ ಅದು ಸಬ್ಸ್ಕ್ರೈಬ್ ಹೆಚ್ಚಾಗಿ ಏನೇನೋ ಮಾಡ್ತಾ ಇರ್ತಾರೆ, ಇಲ್ಲಂತಲ್ಲ. ಆದರೆ ಇದು ಒಂದರಿಂದ ಆಗ್ತದೇನೋ ಅನ್ನೋಂಥ ಒಂದು ಪ್ರಶ್ನೆ ರೀ. ಯಾಕಂದರೆ DKC ಅವರು ಮತ್ತು ಸಿದ್ದರಾಮಯ್ಯನವರು ಹೆಚ್ಚು ಹೊಂದಾಣಿಕೆ ಆಗ್ಯದ ಈಗ ಅಂತ ಅನ್ನಿಸ್ತದೆ. ಮೇಲ್ನೋಟಕ್ಕಾಗಲ್ಲ ಬೇಡ, ಏನೋ ಮತ್ತೊಂದಾಗಲಿ ಒಂದು ವಾಸ್ತವವಾಗಿ ವಿಚಾರ ಮಾಡಿದಾಗ ಸಿದ್ದರಾಮಯ್ಯರಿಗಿದ್ದಷ್ಟು ಬೆಂಬಲ ಕಾಂಗ್ರೆಸ್ನಲ್ಲ, ನಮ್ಮ DKC ಅವ್ರಿಗಿಂದಿಲ್ಲ. ನಾಳೆ ನಕ್ಕದು ಗೊತ್ತಿಲ್ಲ. ಹಿಂದಂದ್ರೆ ಈ ಮುಂದಿನ 2.5 ವರ್ಷವರೆಗೆ ಈ ಅವರ ಅಧಿಕಾರವನ್ನು ಕಿತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದಂತ ನನಗನ್ನಿಸ್ತದೆ. ಯಾಕೆ ಹೇಳಿದಪ್ಪ ಅಂತ ಈ ಮಾತು ಹೇಳ್ಬೇಕಾಗಿದ್ರೆ ಅವ್ರಿಗೂ ಈ ಚರ್ಚೆ ಬೆಳೆಸೋದು ಬೇಡಾಗಿದೆ. ಜೊತೆಗೆ ಸಿದ್ದರಾಮಯ್ಯನ ಕಿತ್ತಾಕಿದರೆ, ಸಪೋಸ್ ಏನೋ DKC ಅವ್ರ ಮಾತಿಗೆ ಕಿತ್ತಾಕಿದ್ರೆ ಏನಾಗ್ಬೋದು ಪಕ್ಷ ಅನ್ನುವಂಥದ್ದನ್ನು ಈಗಾಗಲೇ ಹೈಕಮಾಂಡ್ ಮನವರಿಕೆ ಮಾಡ್ಕೊಂಡದ ಆ ವಿಷಯದಲ್ಲೇ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿವರೆಗೆ ಸಿದ್ದರಾಮಯ್ಯನವರು ಈ ಒಂದು ಏನು 2023 ಅದ್ರ ಹಿಂದಾಗಲಿ ಮುಖ್ಯಮಂತ್ರಿ ಆಗ್ತಾ ಬಂತ ಎಲ್ಲ